ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನೀವೇನಾದರೂ ಹೊನ್ನಾವರದ ಕಡೆ ಹೋಗ್ತಿರಾದರೆ ಖಂಡಿತವಾಗ್ಲೂ ಅಲ್ಲಿ ಒಂದು ವಿಶೇಷ ಸ್ಥಳ ಇದೆ. ಅದನ್ನು ನೋಡೋದಕ್ಕೆ ಮಾತ್ರ ಮರಿಬೇಡಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೀವು ಒಂದು ಸಲ ಹೋದರೆ ಮತ್ತೊಂದು ಸಲ ಮಗದೊಂದು ಸಲ ಹೋಗಬೇಕು ಅನ್ನಿಸುವಂಥ ಸ್ಥಳ ಇದು. ಹಾಗಾದರೆ ಆ ಸ್ಥಳ ಯಾವುದು, ವಿಶೇಷ ಏನು ಅಂತ ಮುಂದೆ ತಿಳ್ಕೊಳ್ಳೋಣ. ನೀವಿಲ್ಲಿ ಗಾಡಿ ಮುಖಾಂತರ ಬಂದರೆ ಅಲ್ಲಿ ಬೇಕಾದಷ್ಟು ನಿಲ್ಲಿಸೋಕ್ಕೆ ಜಾಗ ಇದೆ, ವಿಶಾಲವಾಗಿದೆ. ನೋಡಿ, ಈಗಾಗಲೇ ಸುಮಾರು ಗಾಡಿಗಳು ನಿಂತಿದ್ದಾವಲ್ಲ, ಹೀಗೆ ತುಂಬ ಜನ ಇಲ್ಲಿಗೆ ಬರ್ತಾರೆ. ಇದು ಮೇನ್ ಎಂಟ್ರೆನ್ಸ್ ಅಂತ ಹೇಳ್ತೀವಲ್ಲ, ಅದು. ಈ ಮುಖಾಂತರ ನಾವು ಒಳಗೆ ಹೋಗ್ಬೋದು. ಒಳಗೆ ಹೋಗೋಕ್ಕೆ ಮುಂಚೆ 10 ರೂಪಾಯಿ ಪ್ರವೇಶ ಶುಲ್ಕವನ್ನು ಕಟ್ಟಿ ಹೋಗಬೇಕು. ನೋಡಿ, ಇಲ್ಲಿ ಬೋರ್ಡ್ ಕಾಣ್ತಿದೆಯಲ್ಲ, ಶರಾವತಿ ಕಾಂಡ್ಲಾ ನಡಿಗೆ ಅಂತ. ಇಲ್ಲಿಂದ ಕಾಂಡ್ಲಾ ನಡಿಗೆ ಪ್ರಾರಂಭ ಆಗುತ್ತೆ. ಪ್ರಾರಂಭದಲ್ಲಿ ಈ ರೀತಿಯಾಗಿ ಕಾಂಡ್ಲಾ ಸಸ್ಯದ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಸುಮಾರು ಬೋರ್ಡ್ಗಳಿದ್ದಾವೆ. ಸಮಯ ಸಿಕ್ಕಿದರೆ ಒಂದು ನಿಮಿಷ ನಿಂತು ಅದನ್ನು ಪೂರ್ತಿಯಾಗಿ ಓದಿ ಆಮೇಲೆ ನಡಿಗೆಯನ್ನು ಶುರು ಮಾಡಿ. ನೋಡಿ, ಪ್ರಾರಂಭದಲ್ಲಿ ಮ್ಯಾಂಗ್ರೋವ್ಸ್ ಗಿಡಗಳು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸಾಮಾನ್ಯವಾಗಿ ನಾವು ಕಾಡೆಂದರೆ ಏನು ಅಂದ್ಕೊಳ್ತೀವಿ, ಬೇರೆ ಬೇರೆ ರೀತಿಯಾದ ಮರಗಳು ತುಂಬಿರುತ್ತವೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇಲ್ಲಿ ಹೇಗೆಂದರೆ, ಇಲ್ಲೊಂದು ವಿಶೇಷವಾದ ಕಾಡಿದೆ. ಅದರಲ್ಲಿ ಎಲ್ಲಿ ನೋಡಿದರೂ ನೀವು ಒಂದೇ ರೀತಿಯಾದ ಮರಗಳನ್ನು ನೋಡ್ತಾ ಹೋಗ್ತೀರಾ. ಅತ್ಲಾಗಿತ್ಲಾಗಿ ಎಲ್ಲಿ ನೋಡಿದರೂ ನಿಮಗೆ ಕಾಂಡ್ಲಾ ಸಸ್ಯಗಳೇ ಸಿಗ್ತಾ ಹೊರತು ಬೇರೆ ಯಾವ ಸಸ್ಯನೂ ಕಾಣೋದಕ್ಕೆ ಸಿಗೋದಿಲ್ಲ. ಹಾಗೆ ಅಲ್ಲಿನ ಪರಿಸರ ಹೆಂಗಿದೆ ಅಂತಂದರೆ, ಒಂದು ಸಲ ಪ್ರವಾಸಿಗರು ಅಲ್ಲಿ ಬಂದು ನೋಡಿದರೆ ತನ್ನತ್ತ ಪುನಃ ಪುನಃ ಸೆಳೆಯುತ್ತೆ. ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ತುಂಬ ಖುಷಿ ಕೂಡ ಕೊಡುತ್ತೆ. ಹಾಗಾದರೆ ಈ ಕಾಂಡ್ಲಾ ಸಸ್ಯ ಅಂದರೆ ಏನು, ಮತ್ತು ಈ ಪ್ರವಾಸಿ ತಾಣ ಇರೋದಾದರೂ ಎಲ್ಲಿ ಅಂತ ತಿಳಿದುಕೊಳ್ಳೋಣ. ಅಂದಾಗೆ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಈ ಕಾಂಡ್ಲಾ ನಡಿಗೆಯ ಸೇತುವೆ ಹೇಗಿದೆ ಅಂದರೆ, ನಾವು ಸಾಮಾನ್ಯವಾಗಿ ಎಲ್ಲ ಸೇತುವೆನೂ ಸಿಮೆಂಟಿಂದ ಅಥವಾ ಇಟ್ಟಿಗೆಯಿಂದ ಈ ರೀತಿಯಾಗಿ ಕಟ್ಟಿರೋದು ನೋಡ್ತೀವಿ. ಆದರೆ ಇಲ್ಲಿ ಸಿಗೋದು ಮರದ ಹಲಗೆಯಿಂದ ಮಾಡಿರುವಂಥ ಸೇತುವೆ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ದಾರಿ ಕಾಣಿಸುತ್ತೆ. ಈ ದಾರಿ ಮುಖಾಂತರನೇ ನಾವು ಹೋಗ್ತಾ ಆ ಕಡೆ ಈ ಕಡೆ ಕಾಂಡ್ಲಾ ಸಸ್ಯಗಳನ್ನು ನೋಡ್ತಾ ಹೋಗ್ಬೋದು. ತುಂಬಾ ಚೆನ್ನಾಗಿದೆ ಉದ್ದಕ್ಕೂ. ನೋಡಿ, ಈ ರೀತಿಯಾಗಿ ಸುತ್ತಲೂ ಕಾಂಡ್ಲಾ ಸಸ್ಯಗಳೇ ಕಾಣಸಿಗುತ್ತೆ. ಈ ಕಾಂಡ್ಲಾ ಸಸ್ಯಗಳು ಹೇಗೆಂದರೆ, ನದಿ ಸಮುದ್ರ ಸೇರುವಂಥ ಜೌಗು ಪ್ರದೇಶ ಇರುತ್ತಲ್ಲ, ಅಲ್ಲಿರ್ತವೆ. ಇವುಗಳ ಬೇರು ತುಂಬ ಬಲಿಷ್ಠ ಆಗಿರುತ್ತಂತೆ. ಯಾವುದೇ ರೀತಿಯಾದ ಪ್ರವಾಹ ಆಗಲಿ, ಸುನಾಮಿ ಆಗಲಿ ಬಂದರೂ ಕೊಚ್ಕೊಂಡು ಹೋಗೋದಿಲ್ಲ ಅಂತೆ ಈ ಗಿಡ. ಅಷ್ಟು ಗಟ್ಟಿಯಾಗಿ ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತಂತೆ. ಇದರಿಂದ ನಮಗೆ ಏನು ಉಪಯೋಗ ಆಗುತ್ತೆ ಪರಿಸರಕ್ಕೆ ಅಂತಂದರೆ, ಇದು ಮಣ್ಣಿನ ಸವಕಳಿಯನ್ನು ತಡೆಯುವಲ್ಲಿ ನಮಗೆ ತುಂಬ ಸಹಾಯ ಮಾಡುತ್ತೆ. ಹಾಗಾಗಿ ಈ ಗಿಡ ಇರೋದ್ರಿಂದ ನಮಗೆ ಮಣ್ಣಿನ ಸವಕಳಿಯನ್ನು ತಪ್ಪಿಸ್ಬೋದು ಅಂತಲೇ ಹೇಳ್ಬೋದು. ನಾವು ಈ ಮರದ ಹಲಿಗೆಯ ಸೇತುವೆನ ದಾಟಿದ್ರ ಮೇಲೆ ಸ್ವಲ್ಪ ಮುಂದಕ್ಕೆ ಹೋಗುವಾಗ ಮಾಮೂಲಿಯಾಗಿ ರಸ್ತೆ ಇರುತ್ತಲ್ಲ, ಆ ರೀತಿಯಾಗಿ ಚಿಕ್ಕ ರಸ್ತೆ ಇದೆ. ಅದರಲ್ಲಿ ಮುಂದೆ ನಡ್ಕೊಂಡು ಹೋದರೆ ಪುನಃ ಅದೇ ರೀತಿಯಾದ ಮರದ ಹಲಿಗೆಯ ಸೇತುವೆ ಸಿಗುತ್ತೆ. ಆದರೆ ದಾರಿಯ ಉದ್ದಕ್ಕೂ ಕೂಡ ಕಾಂಡ್ಲಾ ಸಸ್ಯದ ಮಾಹಿತಿಯನ್ನು ಸಂಪೂರ್ಣವಾಗಿ ವಿವರವಾಗಿ ಅಲ್ಲಲ್ಲಿ ಹಾಕಿದ್ದಾರೆ. ನೋಡಿ, ಈ ರೀತಿಯಾಗಿ ಬೀಜಗಳು ಹೇಗೆ ಮೊಳಕೆ ಹೊಡೆಯುತ್ತೆ, ಆ ಸಸ್ಯ ಹೇಗೆ ಬೆಳೆಯುತ್ತೆ, ಎಲ್ಲದ್ರ ಬಗ್ಗೆನೂ ಮಾಹಿತಿ ಇಲ್ಲಿ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿಲ್ಲದಿದ್ದರೆ ಎಲ್ಲದನ್ನು ಓದ್ಕೊಳ್ತಾ ಹೋಗ್ಬೋದು. ನೋಡಿ, ಈ ರೀತಿಯಾಗಿ ಉದ್ದಕ್ಕೂ ಬೋರ್ಡ್ಗಳಿದ್ದಾವೆ. ನಮಗೆ ಗೊತ್ತಿಲ್ಲ ಅನ್ನೋ ಮಾಹಿತಿಗಳು ಇಲ್ಲಿ ಖಂಡಿತವಾಗ್ಲೂ ಲಭ್ಯವಾಗುತ್ತಂತಲೇ ಹೇಳ್ಬೋದು. ನಂತರ ಮುಂದಕ್ಕೆ ಹೋದರೆ ಇಲ್ಲಿ ಸ್ವಲ್ಪ ಜಾಗ ಖಾಲಿ ಹಾಗೇ ಇದೆ. ಇಲ್ಲಿ ಜೋಕಾಲಿ ಎಲ್ಲ ಕಟ್ಟಿದ್ದಾರೆ. ಸಮಯ ಇದ್ದರೆ ಒಂದು ಸ್ವಲ್ಪ ಜೋಕಾಲಿಲಿ ಆಟ ಕೂಡ ಆಡ್ಬೋದು. ಇದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಹೀಗೆ ಮುಂದಕ್ಕೆ ಬಂದಾಗ ನೋಡಿ, ಇಲ್ಲಿ ಸುತ್ತಲೂ ನಿಮಗೆ ಕಾಂಡ್ಲಾ ಸಸ್ಯಗಳೇ ಕಾಣುತ್ತೆ. ಹಾಗೆ ನೋಡಿ, ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ನೀವು ಖಂಡಿತವಾಗ್ಲೂ ಇಲ್ಲಿ ಬೋಟಿಂಗ್ ಕೂಡ ಮಾಡ್ಬೋದು. ಆದರೆ ಇಲ್ಲಿ ಜಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಎಲ್ಲಂದರಲ್ಲಿ ಹಚ್ಚ ಹಸಿರು ತುಂಬಿರೋದ್ರಿಂದ, ಒಂದು ಕಡೆ ನೀರಿರೋದ್ರಿಂದ ತುಂಬಾ ಖುಷಿ ಕೊಡುತ್ತೆ. ನೋಡಿ, ಅಲ್ಲಿ ಮುಂದೆ ಕಾಣ್ತಿದೆಯಲ್ಲ, ಅಲ್ಲಿ
ನಾವು ಮರದ ಸೇತುವೆ ಇದೆಯಲ್ಲ ಅದರಲ್ಲಿ ಹೋಗ್ಬೋದು. ನೋಡಿ ಇಲ್ಲಿ ಜೋಕಾಲಿ ಕಟ್ಟಿದ್ದಾರಲ್ಲ, ನಾನು ಅಲ್ಲೇ ಹೇಳಿದ್ದೆ ಆಟ ಆಡ್ಬೋದು ಅಂತೇಳಿ. ಆಮೇಲೆ ಅದೇ ರೀತಿಯಾಗಿ ಸೀದಾ ಹೋದರೆ ಮುಂದೆ ಸಿಗುವಂಥದ್ದೇ ಇನ್ನೊಂದು ಮರದ ಹಲಿಗೆಯ ಸೇತುವೆ. ನೋಡಿ ಈ ರೀತಿಯಾಗಿ ಈ ಸೇತುವೆಯಲ್ಲಿ ಮುಂದೆ ಹೋದರೆ ಆಯಿತು. ಅಲ್ಲಿ ಮುಂದೆ ಹೋಗಿ ನೋಡಿದರೆ ನಿಮಗೆ ಒಂದು ಅದ್ಭುತವಾದ ಒಂದು ದೃಶ್ಯ ಕಾಣಕ್ಕೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಇಷ್ಟೊಂದು ಚೆನ್ನಾಗಿದೆಯಲ್ಲ, ಪ್ರಕೃತಿ ಅಂದ್ರೇ ಹಾಗೇ. ಎಲ್ಲರ ಗಮನ ತನ್ನತ್ತ ಸೆಳೆಯೋದೇ ಪ್ರಕೃತಿ ಅಂತ ಹೇಳ್ಬೋದು. ಇಲ್ಲಿ ಒಳಗಡೆ ಹೋಗಿ ಆದಮೇಲೆ ಸುತ್ತಲೂ ಒಂದು ರೌಂಡು ಆ ಸೇತುವೆಯಲ್ಲಿ ಬರ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಒಂದು ರೌಂಡು ಪೂರ್ತಿಯಾಗಿ ಬರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಕೂಡ ಆ ಸೇತುವೆಯಲ್ಲಿ ಒಂದು ರೌಂಡ್ ಬಂದ್ವಿ. ನೋಡಿ ಈ ರೀತಿಯಾಗಿ ದಾರಿಗಳಿದೆ. ನೋಡಿ ಎಷ್ಟು ನೀರಿಗೆ ಹತ್ತಿರ ಇದೆ ಅನಿಸುತ್ತಲ್ವ. ಮತ್ತು ಹೋಗುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಹೋಗಿ, ಯಾಕಂದರೆ ಆ ಕಡೆ ಈ ಕಡೆ ಸೇತುವೆಯಲ್ಲಿ ಹಿಡ್ಕೊಳ್ಳೋಕ್ಕೆ ಅಂತ ಇಲ್ಲ. ಹಾಗಾಗಿ ನಿಧಾನವಾಗಿ ಬನ್ನಿ. ಈ ಸ್ಥಳ ಎಲ್ಲಿರೋದಂತಂದರೆ ಹೊನ್ನಾವರದಲ್ಲಿ. ಹೊನ್ನಾವರದಿಂದ ಭಟ್ಕಳಕ್ಕೆ ಹೋಗ್ತೀವಲ್ಲ ಆ ದಾರಿಯಲ್ಲಿ ಈ ಜಾಗ ಸಿಗುತ್ತೆ. ಹೊನ್ನಾವರಕ್ಕೆ ತುಂಬಾ ಸಮೀಪದಲ್ಲಿದೆ. ಹಾಗೆ ಇಲ್ಲಿಗೆ ಹೋದರೆ ಇದರ ಎದುರುಗಡೆ ಇರುವಂಥ ಇಕೋ ಬೀಚ್ಗೂ ಕೂಡ ನೀವು ಭೇಟಿ ಮಾಡ್ಬೋದು. ಹಾಗೆಯೇ ಇಷ್ಟೇ ಜಾಗ ಅಲ್ಲದೆ ಇನ್ನೂ ತುಂಬ ಪ್ರವಾಸಿ ತಾಣ ಇದೆ. ಅಲ್ಲಿಂದನೇ ಮುರುಡೇಶ್ವರಕ್ಕೆ ಹೋಗ್ಬೋದು. ಹಾಗೆಯೇ ಅಲ್ಲೇ ಅಪ್ಸರಕೊಂಡ ಫಾಲ್ಸ್ ಇದೆ, ಅಲ್ಲಿಗೂ ಕೂಡ ಹೋಗ್ಬೋದು. ಹಾಗೆ ಇನ್ನೂ ತುಂಬ ಪ್ರವಾಸಿ ತಾಣಗಳಿದೆ, ಅಲ್ಲೆಲ್ಲ ಭೇಟಿಯಾಗಿ ಬರ್ಬೋದು. ಖಂಡಿತವಾಗ್ಲೂ ನೀವು ಹೊನ್ನಾವರ ಕಡೆ ಹೋದರೆ ಈ ಕಾಂಡ್ಲಾ ನಡಿಗೆಯನ್ನು ಮಾತ್ರ ತಪ್ಪಿಸ್ಬೇಡಿ ಅಂತ ಹೇಳ್ತೀನಿ. ಅಷ್ಟು ಅದ್ಭುತವಾದ ಅನುಭವವನ್ನು ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು.
ನೋಡಿ ಮ್ಯಾಂಗ್ರೋವ್ಸ್ ಗಿಡ ತುಂಬ ಸಮೀಪದಲ್ಲಿ ನೋಡೋಕ್ಕೆ ಈ ರೀತಿ ಇರುತ್ತೆ. ಇದ್ರ ಎಲೆ ನೋಡಿ ಸ್ವಲ್ಪ ದಪ್ಪವಾಗಿರುತ್ತೆ. ಹೆಚ್ಚು ಕಮ್ಮಿ ನಮಗೆ ನೇರಳೆ ಹಣ್ಣಿಂದು ಗಿಡ ನೋಡ್ತೀವಲ್ಲ ಆ ಥರ ಇರುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಇದು ಬೇರುಗಳು ನೆಲದಿಂದ ಮೇಲ್ಗಡೆ ಬಂದಿರುತ್ತೆ ಮ್ಯಾಂಗ್ರೋವ್ಸ್ ಗಿಡದಲ್ಲಿ. ಇದನ್ನು ಬ್ರೀತಿಂಗ್ ರೂಟ್ ಅಂತ ಕರೀತಾರೆ, ಅಂದರೆ ಉಸಿರಾಡುವ ಬೇರುಗಳು ಅಂತ. ಅದ್ರ ಮೂಲಕನೇ ಸಸ್ಯಗಳು ಉಸಿರಾಡ್ತಾವಂತೆ. ಹೀಗೆ ನಾವು ಕಾಂಡ್ಲವನ ಅಡುಗೆಯನ್ನು ಮುಗಿಸಿ ಇಕೋ ಬೀಚ್ಗೂ ಹೋಗಿ ಬಂದು ತುಂಬಾ ಅದ್ಭುತವಾದ ಅನುಭವ ಆಗಿತ್ತು ನಮಗೆ. ನೀವು ಹೊನ್ನಾವರಕ್ಕೆ ಹೋದರೆ ಖಂಡಿತವಾಗ್ಲೂ ಶರಾವತಿ ಕಾಂಡ್ಲನ ಅಡುಗೆನ ತಪ್ಪಿಸ್ಬೇಡಿ ಅಂತ ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ.